Hi, welcome to KCET 2026. ಹಲೋ ಎಲ್ಲ KCET ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಹೇಗೆ ನೀವು KCET ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನು ನೀವೇ ಓನಾಗಿ ಹಾಕ್ಬೋದು. ಯಾವುದೇ ಸೈಬರ್ ಸೆಂಟ್ರ್ ಅವಶ್ಯಕತೆ ಇಲ್ಲದೆ ನಿಮ್ಮ ಅಪ್ಲಿಕೇಶನ್ನ ನೀವೇ ಫಿಲ್ ಮಾಡ್ಬೋದು. ಅದು ನಿಮಗೆಲ್ಲರಿಗೂ ಈ ವಿಡಿಯೋದಿಂದ ಯೂಸ್ಫುಲ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲರೂ ಹೇಗೆ ನಿಮ್ಮ KCET ಪ್ರಿಪ್ರೇಷನ್ಸ್ನ ಮಾಡ್ತಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮಗಿರೋದು ಕೆಲವೇ 2 to 3 months ಅಷ್ಟೇ ಇರೋದು. ನೀವು ಬೋರ್ಡ್ ಎಕ್ಸಾಮ್ಗೂ ಪ್ರಿಪೇರ್ ಆಗಿ ಮತ್ತು KCETಗೂ ಪ್ರಿಪೇರ್ ಆಗಬೇಕಾಗುತ್ತೆ. ಫಸ್ಟು ನೀವು ಇಲ್ಲಿ UGCET ಆನ್ಲೈನ್ ಅರ್ಜಿ ಲಿಂಕನ್ನು ಕ್ಲಿಕ್ ಮಾಡಿ. ಮೊದಲು ಇಲ್ಲಿ ಎಂಟರ್ ಯುವರ್ ಅಪ್ಲಿಕೇಶನ್ ನಂಬರ್, ಎಂಟರ್ ಯುವರ್ ಪಾಸ್ವರ್ಡ್ ಮತ್ತು ಎಂಟರ್ ಯುವರ್ ಕ್ಯಾಪ್ಚರ್ ಅಂತ ಬರುತ್ತೆ. ಇದ್ರ ಬಗ್ಗೆ ನಿಮ್ದು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದರೆ ಅಲ್ಲಿ ಹೋಗಬೇಕಾಗುತ್ತೆ. ಅಥವಾ ನ್ಯೂ ಯೂಸರ್ ಆಗಿದ್ದರೆ ಇಲ್ಲಿ ಹೊಸ ಬಳಕೆ ನ್ಯೂ ಯೂಸರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮದು ಫಸ್ಟ್ SSLC ಎಲ್ಲಿ ತೇರ್ಗಡೆ ಆಗಿದ್ದೀರಾ ಅಂದರೆ ನಿಮ್ದು SSLC ಆಲ್ರೆಡಿ ಮುಗ್ದಿದೆಯಾ ಅಂತ ಕೇಳ್ತಿದ್ದಾರೆ. ಹೌದು ಅಂತ ಕ್ಲಿಕ್ ಮಾಡಿ, ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಾದಮೇಲೆ ಲೋಡ್ ಆಗ್ತಿದೆ. ಅಂದರೆ ನೆಕ್ಸ್ಟ್ ಪ್ರೋಸೆಸ್ ಏನಂತ ಹೇಳ್ತೀನಿ. ಅದಾದಮೇಲೆ ನಿಮ್ಮದು SSLC ರಿಜಿಸ್ಟ್ರೇಷನ್ ನಂಬರ್ನ ಕೇಳುತ್ತೆ. ನಿಮ್ಮದು ಮಾರ್ಕ್ಸ್ ಕಾರ್ಡಲ್ಲಿ ನೋಡಿದ್ರೆ SSLC ರಿಜಿಸ್ಟ್ರೇಷನ್ ಇರುತ್ತೆ. ಆ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಕಂಪ್ಲೀಟ್ ನಿಮ್ಮ ಡೀಟೇಲ್ಸ್ ಎಲ್ಲ ಅಲ್ಲಿ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಜನ್ಮ ದಿನಾಂಕ ಯಾವುದಿರುತ್ತೆ ಅಂದರೆ ಇಲ್ಲಿ ಬೇರೆಯವರ SSLCದು ID ಕೊಟ್ಟಿರೋದು. ದೆನ್ ಅವ್ರದ್ದೆಲ್ಲ ಜೆಂಡರ್ ಏನೇನಿದೆ, ಸ್ಯಾಟ್ಸ್ ನಂಬರ್ ಮತ್ತು ತಂದೆ ಹೆಸರು ಎಲ್ಲ ಫಿಲ್ ಮಾಡಿರಬೇಕಾಗುತ್ತೆ. ಯಾವುದು ಬ್ಲ್ಯಾಂಕ್ ಇರುತ್ತೆ ಅದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಸ್ಯಾಟ್ಸ್ ನಂಬರ್, ವ್ಯಾಲಿಡ್ ಸ್ಯಾಟ್ಸ್ ನಂಬರ್ ಅದನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಸ್ಯಾಟ್ಸ್ ನಂಬರು ಅಷ್ಟೇ ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನು ಹಾಕಬೇಕಾಗಿರುತ್ತೆ. ದೆನ್ ಇಲ್ಲೇನಂತ ಇದೆ, ಮೈ ಐಡೆಂಟಿಟಿ ಆಫ್ ನಿಮ್ದು ಯಾವುದ್ರಲ್ಲಿ ಹಾಕ್ತೀರಾ ಅಂದರೆ KYC ಆಗಿದ್ದರೆ ಆಧಾರ್ ನಂಬರ್ ಮತ್ತು ಡಿಜಿಟಲ್ ಲಾಕರು ಮತ್ತು KA ಅಫಿಷಿಯಲ್ ರಿಜಿಸ್ಟ್ರೇಷನ್ ಡೋಂಟ್ ಆಧಾರ್ ಅಪ್ಲಿಕೇಶನ್ನು. ನೀವು ಇದ್ರಲ್ಲಿ ಬೆಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಆಧಾರ್ನ ಚೂಸ್ ಮಾಡ್ಕೊಳ್ಳಿ. ಡಿಜಿಟಲ್ ಲಾಕರ್ ಇದ್ದರೂ ಓಕೆನೇ, ಡಿಜಿಟಲ್ ಲಾಕರಿಂದನೂ ನೀವು ಮಾಡ್ಬೋದು. ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರಬೇಕು ಡಿಜಿಟಲ್ ಲಾಕರಲ್ಲಿ, ಅದನ್ನು ಈ ವೆಬ್ಸೈಟಲ್ಲೇ ಆಗಬೇಕು. ಓಕೆನಾ. ಫಸ್ಟ್ ಒನ್ ಕ್ಲಿಕ್ ಮಾಡ್ತೀವಿ, ರಿಜಿಸ್ಟ್ರೇಷನ್ ಥ್ರೂ ಆಧಾರ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಅದಾದ ನಂತರ ಏನು ತೋರಿಸುತ್ತೆ, ಕ್ಲಿಕ್ ಹಿಯರ್, ಇದಕ್ಕೆ ನೀವು ಬಾಕ್ಸ್ ಇರುತ್ತೆ ಅದರ ರೈಟ್ ಮಾರ್ಕ್ ಕ್ಲಿಕ್ ಮಾಡಬೇಕು. ದೆನ್ ಪ್ರೊಸೀಡ್ಗೆ ಕ್ಲಿಕ್ ಮಾಡಬೇಕು. ಇಲ್ಲೇನು ಕೇಳುತ್ತೆ, ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ. ನಿಮ್ಮ ಆಧಾರಲ್ಲಿ ಇರ್ತಕ್ಕಂಥ ನಂಬರ್ನ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಅಲ್ಲೊಂದು ನಾನು ನನ್ನ ಆಧಾರ್ ಹೊಂದಿರುವಂಥದ್ದು ಅಂತ ಎಲ್ಲ ಬರುತ್ತೆ. ಆ ಬ್ಲಾಕ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ OTP ಮತ್ತು ಫೇಸ್ ಕ್ಯಾಪ್ಚರ್, ಫಿಂಗರ್ ಕ್ಯಾಪ್ಚರ್ ಅಂತ ಎಲ್ಲ ಬರುತ್ತೆ. ಬಟ್ ಇದರಲ್ಲಿ ನೀವು OTP ಕ್ಲಿಕ್ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಹೇಳುತ್ತೆ. ನಿಮ್ಮದು ಆಧಾರ್ ನಂಬರ್ ಯಾವ ನಂಬರ್ಗೆ ರಿಜಿಸ್ಟರ್ ಆಗಿರುತ್ತೆ ಆ ನಂಬರ್ಗೆ OTP ಬರುತ್ತೆ. ನೆಕ್ಸ್ಟ್ ನೀವು ಆ OTPನ ಇಲ್ಲಿ ಹಾಕಬೇಕಾಗಿರುತ್ತೆ. ಅದು ಸರಿ ಇದ್ದರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಅದಕ್ಕೆ 1 minute ಏನೋ ಇರುತ್ತೆ, 2 minutes ಇರುತ್ತೆ. ನೀವು ಸಬ್ಮಿಟ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು OTP ಹಾಕಿದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ತೋರಿಸುತ್ತೆ. ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಅಂದರೆ ನಿಮ್ಮದು ಏನು ಕ್ವಾಲಿಫಿಕೇಷನ್ ಅಂತ ಕೇಳ್ತಿರುತ್ತೆ. ನೀವು KCET ಮಾಡಬೇಕು ಅಂದರೆ ಸೈನ್ಸ್, ಸೆಕೆಂಡ್ PUC ಸೈನ್ಸ್ ಅಂತ ಹಾಕ್ಬೇಕಾಗುತ್ತೆ. ಮತ್ತು ರಾಷ್ಟ್ರೀಯತೆ, ನ್ಯಾಷನಾಲಿಟಿ ಅಂದರೆ ಇಂಡಿಯಾ. ನಿಮ್ಮದು ಇಮೇಲ್ ID ನೀವು ನೋಡಬೇಕು. ಇಲ್ಲಿ ಯಾವ ಇಮೇಲ್ ID ಕೊಡ್ತೀರಾ ಅದಕ್ಕೆ ನಿಮ್ಗೆ ಮೆಸೇಜಸ್ ಬರುತ್ತೆ. ಈಗ ಪ್ರೆಸೆಂಟ್ ಇರ್ತಕ್ಕಂಥ ಇಮೇಲ್ ID ನಿಮ್ಮದನ್ನೇ ಕೊಟ್ಕೊಳ್ಳಿ. ಇಮೇಲ್ ID ಕೊಡಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ಮೊಬೈಲ್ ನಂಬರ್ ನಿಮ್ಮದೇನೆ, ಯಾವುದು ಈಗ ಅಟ್ ಪ್ರೆಸೆಂಟ್ ಇರುತ್ತೆ ವರ್ಕ್ ಆಗ್ತಿರ್ತಕ್ಕಂಥದ್ದು ಕೊಡಿ, ಯಾವ್ಯಾವುದೋ ಕೊಡಬೇಡಿ. ಮತ್ತು ಬೇರೆಯವ್ರದ್ದು ಕೊಡಬೇಡಿ. ಯಾಕಂದರೆ ಇವಾಗಷ್ಟೇ ಅಲ್ಲ, ನಿಮಗೆ ಮುಂದಕ್ಕೂ ಅದು ಬೇರೆಯವ್ರಿಗೆ ಕೊಟ್ಟಿದ್ರೆ ಎಫೆಕ್ಟ್ ಆಗುತ್ತೆ. ನೀವು ಹೋಗಿ ಕೊನೆಯಲ್ಲಿ ಅಡ್ಮಿಷನ್ ಟೈಮಲ್ಲೂ ಮೊಬೈಲ್ ನಂಬರ್ ಬೇಕಾಗುತ್ತೆ. ಇದನ್ನು ಮಿಸ್ಟೇಕ್ ಮಾಡ್ಕೋಬೇಡಿ ಯಾರೂ. ನಿಮ್ಮ ಮೊಬೈಲ್ ನಂಬರ್ನೇ ಕೊಡಿ ಮತ್ತು ನಿಮ್ಮ ಇಮೇಲ್ ID ಕೊಡಿ. ಯಾವುದೇ ಮೆಸೇಜ್ ಇದ್ದರೂ ಇಮೇಲ್ IDಗೆ ಬರುತ್ತೆ. ಕೊಟ್ಟಾದ ನಂತರ
ನೆಕ್ಸ್ಟ್ OTP ಕೇಳುತ್ತೆ ಮೊಬೈಲ್ ನಂಬರ್ ವೆರಿಫೈ ಮಾಡೋದಕ್ಕೆ. ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರೋ ಆ ನಂಬರ್ಗೆ OTP ಬಂದಿರುತ್ತೆ. OTPನ ಹಾಕಿ ಮತ್ತು ಇಮೇಲ್ಗೂ ಅಷ್ಟೇ ಹಾಕಿ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮದು ಓನ್ ಪಾಸ್ವರ್ಡ್. ಈ ಪಾಸ್ವರ್ಡ್ ಎಂತಕ್ಕಪ್ಪ ಅಂದರೆ ನಾವು ಫಸ್ಟ್ ತೋರಿಸಿದ್ವಿ ನೋಡಿ ರಿಜಿಸ್ಟ್ರೇಷನ್ ಪಾಸ್ವರ್ಡ್ ಮತ್ತು ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ, ಅಲ್ಲಿಗೆ ಯೂಸ್ ಆಗುತ್ತೆ. ನಿಮ್ಮ ಪಾಸ್ವರ್ಡನ್ನ ಕರೆಕ್ಟಾಗಿ ಕೊಟ್ಕೊಳ್ಳಿ, ನಿಮ್ಗೆ ನೆನಪಿರ್ತಕ್ಕಂಥದ್ದನ್ನ ಕೊಟ್ಕೊಳ್ಳಿ. ಓಕೆನಾ? ನೀವು ಹೇಗಾದ್ರು ಅಂದರೆ 8 ಕ್ಯಾರೆಕ್ಟರ್ಸ್ ಇರಬೇಕು, ಆ ಥರ ಕೊಟ್ಕೊಳ್ಳಿ. ನಿಮ್ಮ ನೇಮ್ ಏನಿರುತ್ತೆ. ಅದಾದಮೇಲೆ ಇತ್ತೀಚಿನ ಫೋಟೋ ಕಾಪಿ. ಈ ಫೋಟೋ ಕಾಪಿ 10 MBಲಿ 50 KBಲಿ ಇರಬೇಕು. ಇದನ್ನು ಹೇಗೆ ರೆಡ್ಯೂಸ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಇಲ್ಲಿ ಆಲ್ರೆಡಿ 10 KBಗೆ ರೆಡ್ಯೂಸ್ ಮಾಡಿದ್ದಾರೆ. ಈ ರೆಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ 15 KBಗೆ ರೆಡ್ಯೂಸ್ ಮಾಡಿದ್ದಾರೆ. ಇದನ್ನು ಮಾತ್ರ ಅಕ್ಸೆಪ್ಟ್ ಮಾಡೋದು ಅಂದರೆ ಅದು JPG ಫಾರ್ಮಲ್ಲೇ ಇರಬೇಕು, PNG ಫಾರ್ಮ್ ಅಥವಾ JPG ಫಾರ್ಮಲ್ಲಿ. ಇದನ್ನು ಹೇಗೆ ರೆಡ್ಯೂಸ್ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲೂ ನೋಡಿ. ಮತ್ತು ವಾಟ್ಸಪ್ ಚಾನಲ್ ಇದೆ, ಅಲ್ಲೂ ನೀವು ಜಾಯಿನ್ ಆದರೆ ಅಲ್ಲೂ ನಿಮಗೂ ಬೇಗ ಡೀಟೇಲ್ಸ್ ಶೇರ್ ಆಗುತ್ತೆ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಅಡ್ರೆಸ್ ಅಂದರೆ ನಿಮಗೆ ಅಪ್ಲಿಕೇಶನ್ ನಂಬರ್ ಇಲ್ಲಿ ಶೋ ಮಾಡ್ತಿದೆಯಲ್ಲ ಇದು, ಮತ್ತು ಪಾಸ್ವರ್ಡ್ ಆ್ಯಸ್ ಯು ಆರ್ ಕ್ರಿಯೇಟೆಡ್. ಯಾವ ಪಾಸ್ವರ್ಡ್ ಹಿಂದೆ ಕೊಟ್ಟರೆ ಅದೇ ಪಾಸ್ವರ್ಡ್. ಓಕೆನಾ? ಈ ರಿಜಿಸ್ಟ್ರೇಷನ್ ನಂಬರ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಒಂದು ಕಡೆ ಬರೆದಿಟ್ಕೊಳ್ಳಿ. ನಿಮ್ಮ ಪಾಸ್ವರ್ಡ್ ಏನು ಕೊಟ್ಟರೆ ಅದನ್ನು ಬರೆದಿಟ್ಕೊಳ್ಳಿ. ಓಕೆನಾ? ಯಾಕಂದರೆ ಮರ್ತೋಗ್ಬಿಟ್ರೆ ಕಷ್ಟ ಆಗುತ್ತೆ. ಮರ್ತೋಗಿದ್ರೆ ಏನಿಲ್ಲ, ಫರ್ಗಾಟ್ ಪಾಸ್ವರ್ಡ್ ಕೊಟ್ಬಿಟ್ಟು ಮತ್ತೆ ತೊಗೋಬೋದು. ಅಲ್ಲಿ ಏನು ಅಪ್ಲಿಕೇಶನ್ ನಂಬರ್ ಬಂತು ಆ ಅಪ್ಲಿಕೇಶನ್ ನಂಬರ್ನ ಎಂಟರ್ ಯುವರ್ ಅಪ್ಲಿಕೇಶನ್ ನಂಬರ್ ಅಂತ ಇದೆಯಲ್ಲ ಅಲ್ಲಿಗೆ ನೀವು ಹಾಕಬೇಕಾಗತ್ತೆ. ಅದಾದ ನಂತರ ಕ್ಯಾಪ್ಚರ್ ಏನಿರುತ್ತೆ ಹಾಕಬೇಕು, ಮತ್ತು ಪಾಸ್ವರ್ಡೂ ಅಷ್ಟೇ ಅಲ್ಲೇನು ಹಾಕಿರ್ತೀರ ಹಾಕ್ಬಿಟ್ಟು ಲಾಗಿನ್ ಯೂಸಿಂಗ್ ಅಂತ ಕೊಟ್ಟರೆ ಲಾಗ್ ಆಗುತ್ತೆ. ಆವಾಗ OTP ಬರುತ್ತೆ. ಯಾವುದಕ್ಕೆ ನೀವು ರಿಜಿಸ್ಟರ್ ನಂಬರ್ ಮೊಬೈಲ್ ನಂಬರ್ ಕೊಟ್ಟಿದ್ದೀರಿ ನೋಡಿ ಆ ನಂಬರ್ಗೆ OTP ಬರುತ್ತೆ. ಆ OTP ನಂಬರ್ನ ಎಂಟರ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಅಂದರೆ ಪ್ರೀವಿಯಸ್ ಇಯರ್ ಡಾಟಾ ಅಂತ ಇದೆ, ಅಗ್ರಿಕಲ್ಚರ್ ಕೋಟಾ, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ಅಂದರೆ ನಿಮ್ಮದು ಯಾರೆಲ್ಲ ಅಗ್ರಿಕಲ್ಚರ್ ಫೀಲ್ಡ್ಗೆ ಹೋಗಬೇಕು, ಅಗ್ರಿಕಲ್ಚರಿಂಗು ಅಂದರೆ PMBನ ಬರಿತೀರಾ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ, ಅವ್ರಿಗೆ ಅಗ್ರಿಕಲ್ಚರ್ ಕೋಟಾ ಅಂತ ಬರುತ್ತೆ. ಅದರಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಅದ್ರ ಬಗ್ಗೆಯೂ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಯಾರಿಗೆಲ್ಲ ಬೇಕು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿರಿ. ನೀವು ಇಂದಿನ ವರ್ಷದಲ್ಲಿ ಯಾರ್ಯಾರೆಲ್ಲ ಲಾಸ್ಟ್ ಇಯರ್ ಡ್ರಾಪ್ ಮಾಡಿರ್ತೀರ KCETಲಿ ಅವರು ಈ ಇಯರ್ ಹಾಕಬೇಕಾಗುತ್ತೆ. ಮತ್ತು ನೀಟ್ ವಿದ್ಯಾರ್ಥಿಗಳು ಅಷ್ಟೇ, ಕಂಪಲ್ಸರಿ ನೀವು KCETಗೆ ಅಪ್ಲಿಕೇಶನ್ ಹಾಕಿದರೆ ಮಾತ್ರ ನೀವು ನೀಟ್ ಎಕ್ಸಾಮ್ ಬರೆಯೋದಕ್ಕಾಗೋದು. ಅದನ್ನು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆ, ನಾವು ಫಸ್ಟ್ ಹೋದ್ವಿ ಪರ್ಸನಲ್ ಡೀಟೇಲ್ಸ್, ಏನೇನು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ, SATS ನಂಬರ್ ಹಾಕಬೇಕಾಗಿರುತ್ತೆ ನೀವು, ಮತ್ತು ಅಭ್ಯರ್ಥಿ ನೇಮ್ ಅಂತ ಇರುತ್ತೆ, ನೇಮ್ನ ಹಾಕಬೇಕಾಗಿರುತ್ತೆ, ತಂದೆ ಹೆಸರು ಹಾಕಬೇಕಾಗಿರುತ್ತೆ, ತಾಯಿ ಹೆಸರು ಮತ್ತು ಡೇಟ್ ಆಫ್ ಬರ್ತ್. ಅದಾದ ನಂತರ ಧರ್ಮ, ನಿಮ್ಮದು ರೀಜ್ನಲ್ ಯಾವುದಿರುತ್ತೆ ಅದು ಹಾಕಬೇಕಾಗಿರುತ್ತೆ. ಆಮೇಲೆ ನಿಮ್ಮದು ಕ್ಯಾಟಗರಿ ಅಂದರೆ ಕ್ಯಾಟಗರಿ ಸರ್ಟಿಫಿಕೇಟಲ್ಲಿ ಇರುತ್ತೆ, ನೀವು ಅದನ್ನು ಹಾಕಬೇಕಾಗಿರುತ್ತೆ. ಕ್ರಿಶ್ಚಿಯಾನಿಟಿ ಅಂದರೆ ನಿಮ್ಮದೆಲ್ಲ ಏನೇನಿರುತ್ತೆ ಫಿಲ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ನೋಡೋಣ, ಮಾತೃಭಾಷೆ ಯಾವುದು, ಮದರ್ ಟಂಗ್, ಅದನ್ನು ನೀವು ಫಿಲ್ ಮಾಡಬೇಕಾಗಿರುತ್ತೆ, ಎಲ್ಲ ನಿಮ್ಮ ಡೀಟೇಲ್ಸ್ಗಳನ್ನ. ವಿದ್ಯಾರ್ಥಿ ಕ್ವಾಲಿಫಿಕೇಷನ್, ನಿಮ್ಮದು 2nd PU ಮುಗಿದಿದೆ ಅಂದರೆ ಲಾಸ್ಟ್ ಇಯರ್ ಡ್ರಾಪ್ ಮಾಡಿರೋರು ಕೂಡ ಹಾಕ್ಬೋದು. ಸಕ್ಸಸ್ಫುಲ್ಲಿ ನಿಮ್ಮದೆಲ್ಲ ಡೇಟ್ ಆಫ್ ಬರ್ತ್ ಅಂದರೆ ಏನೇನಿದೆ ಎಲ್ಲ ಫಿಲ್ ಮಾಡಾದಮೇಲೆ ನೆಕ್ಸ್ಟ್ ಸೇವ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಮಾಡಿ. ಸೇವ್ ಕೊಡಬೇಕು, ಯಾಕಂದರೆ ನೀವು ನೆಕ್ಸ್ಟ್ ಟೈಮ್ ಬಂದಾಗಲೂ ಅಲ್ಲೇ ಇರುತ್ತೆ, ಅಂದರೆ ಮತ್ತೆ ಫಿಲ್ ಮಾಡೋ ನೆಸೆಸಿಟಿ ಇರಲ್ಲ. ನೆಕ್ಸ್ಟ್ ನೋಡೋಣ, ಇದು ಪೋಷಕರ ವಿವರ ಅಂತ ಇದೆ. ಫಸ್ಟ್ ನೀವು 12th ಅಂದರೆ ಯಾವ ಕ್ಲಾಸ್, ಪಾಸ್ ಕ್ಲಾಸ್. ಈಗ ನೀವು 12th ಪಾಸ್ ಆಗ್ತೀರಾ, ಪಾಸ್ ಆದಮೇಲೆ ಬರೆಯೋದು 11th ಪಾಸ್ ಅಂತ ನಾವು ಹಾಕ್ಬೋದು, ಅಂದರೆ ಯಾವ ಇಯರ್ ಹಾಕಿದ್ಮೇಲೆ ಸೆಲೆಕ್ಟ್ ದ ಬೋರ್ಡ್, ಕರ್ನಾಟಕ ಸ್ಟೇಟ್ ಬೋರ್ಡ್ ಆಗಿರೋರು ಸ್ಟೇಟ್ ಬೋರ್ಡ್, ಅಥವಾ ಬೇರೆ ಸ್ಟೇಟ್ ಅವರಾಗಿದ್ದರೆ ನಿಮ್ಮ ಸ್ಟೇಟ್ ಹಾಕಬೇಕಾಗಿರುತ್ತೆ. ನೆಕ್ಸ್ಟ್ ನೀವು ಇಂಗ್ಲೀಷ್ ಮೀಡಿಯಮ್, ಶೈಕ್ಷಣಿಕ ಜಿಲ್ಲೆ ಯಾವುದು, ಅಂದರೆ ನಿಮ್ಮ ಡಿಸ್ಟ್ರಿಕ್, ಯಾವ ಡಿಸ್ಟ್ರಿಕ್ಕಲ್ಲಿ ನೀವು ಓದ್ತಿದ್ದೀರಾ ಅನ್ನೋದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ನಿಮ್ಮ ಕಾಲೇಜ್ ನೇಮ್ನ ನೆಕ್ಸ್ಟ್
ಪ್ರೋಸೆಸ್ಸಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಶಾಲಾ ಪ್ರವೇಶ ಅಂದರೆ ಅದರ ಅಂದರೆ ನಿಮ್ಮದು ಸ್ಕೂಲ್ ಡೀಟೇಲ್ಸ್ ಏನಿರುತ್ತೆ ಅದನ್ನು ಫಿಲ್ ಮಾಡಬೇಕಾಗಿರುತ್ತೆ. ಅಂದರೆ ನಿಮ್ಮದು ನೆಕ್ಸ್ಟು ಯಾವ ಮೀಡಿಯಮ್, ಸ್ಟಡಿ ಮೀಡಿಯಮ್ ಅಂತ ಹೇಳಿ ಕನ್ನಡ ಮೀಡಿಯಮಿಂದ ಓದ್ತಿರ್ತೀರ, ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರೋರು. ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ ಅವರು. ನಿಮ್ಮ ಕಾಲೇಜ್ ಯಾವುದ್ರಲ್ಲಿರುತ್ತೆ ಅಂದರೆ ಇಲ್ಲೇ ಡೀಟೇಲ್ಸ್ ಕಂಪ್ಲೀಟಾಗಿ ಬಂತು, ನೀವೇನೇನು ಫಿಲ್ ಮಾಡಿದ್ರ. ಪೋಷಕರ ಅಭ್ಯರ್ಥಿಯ ವಿವರ ಅಂತ ಇದೆ. ಇದರಲ್ಲಿ ನಿಮಗೆ ಸಿಂಗಲ್ ಪೇರೆಂಟ್ಸ್ ಆಗಿದ್ದರೆ ಹೆಚ್ಚು ಕಾಲ ಅಧ್ಯಯನ ಮಾಡುತ್ತಿರುವ ಅಂತ ಹೇಳಿದ್ರೆ ನೋ ಅಂತ ಕೊಡಿ ಅಥವಾ ಎಸ್ ಅಂತ ಕೊಡಿ. ಆ ಡೀಟೇಲ್ಸ್ ನೋಡ್ಬಿಟ್ಟು ನಿಮ್ಗೆ ರಿಲೇಟೆಡ್ ಇದ್ದರೆ ನೀವು ಅದಕ್ಕೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಓಕೆನಾ. ನೆಕ್ಸ್ಟ್ 12th ಮತ್ತು 11th ಮಾಡ್ತೀರಾ ಅಂದರೆ ಎಸ್ ಅಂತ ಕೊಟ್ಟಿರಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮದು ಸ್ಟಡಿ ಡೀಟೇಲ್ಸ್ ಬಗ್ಗೆ ಫಿಲ್ ಮಾಡಬೇಕಾಗಿರುತ್ತೆ. ನೋಡ್ತಿರ್ಬೋದು, ಇಲ್ಲೂ ಅಷ್ಟೇ ಸ್ಕೂಲ್ ಡೀಟೇಲ್ಸ್ ಕೇಳುತ್ತೆ. ಇದೆಲ್ಲ ಆದಮೇಲೆ ನಿಮ್ಮದು ಅಪ್ ಟು 1 to 12th ಏನಿದೆ ಅದೆಲ್ಲ ಡೀಟೇಲ್ಸ್ ಬರುತ್ತೆ. ನೀವು ಪ್ರತಿ ಸ್ಟೆಪ್ನಲ್ಲೂ ಕೂಡ ಅದನ್ನು ಫಿಲ್ ಮಾಡಬೇಕು. ಅಂದರೆ 1 to 7th ಎಲ್ಲಿಂದ ಓದಿರ್ತೀರ, ನೀವು ಯಾವ್ಯಾವ ಸ್ಕೂಲಲ್ಲಿ ಓದಿರ್ತೀರ ಅಂತ ಸ್ಟೆಪ್ ಬೈ ಸ್ಟೆಪ್ ಹಾಕ್ಬೇಕಾಗುತ್ತೆ. ಕೊನೆಯಲ್ಲಿ ಡೀಟೇಲ್ಸ್ ಬರುತ್ತೆ, ಇಲ್ಲಿ ಕ್ರಾಸ್ ಚೆಕ್ ಮಾಡ್ಬೋದು ನೀವು. ಅದಾದ ನಂತರ ಕರೆಕ್ಟ್ ಇದ್ದರೆ ಸೇವ್ ಕೊಡಿ, ನೆಕ್ಸ್ಟ್ ಕೊಡಿ. ನೀವು ಯಾವ ಕ್ಲಾಸಲ್ಲಿ ಬರ್ತೀರಾ ಅಂತ ಹೇಳುತ್ತೆ. ನೀವು ಕನ್ನಡ ಮೀಡಿಯಮ್ ಆದರೆ ಯಾವ ಕ್ಲಾಸ್, ಇಲ್ಲಿ ನೋಡ್ತಿರ್ಬೋದು ಕ್ಲಾಸ್ ಡೀಟೇಲ್ಸ್. ಕನ್ನಡ ಮೀಡಿಯಮಲ್ಲಿ ಸ್ಟಡಿ ಮಾಡಿದ್ದಾರೆ ಇವರು, ಇಂಡಿಯಾ, ಹಿಂದೂ, 12th ಆಗಿದೆ, ಮತ್ತು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಗಿದೆ, ಕರ್ನಾಟಕ ಸ್ಟೇಟ್ ಬೋರ್ಡ್ ಮತ್ತು 11th ಬೋರ್ಡು ಅಂದರೆ ಕರ್ನಾಟಕದವರೇ ಇವರು. ನೆಕ್ಸ್ಟ್ ಸೆಲೆಕ್ಟ್ ದ ಎಲಿಜಿಬಿಲಿಟಿ ಕ್ಲಾಸ್ ಎ ಅಂತ ಬರುತ್ತೆ ನಿಮ್ಮದು. ಕನ್ನಡ ಮೀಡಿಯಮ್, ರೂರಲ್ ಅಂತ ಇದ್ರಲ್ಲ, ಅಂದರೆ ಕರ್ನಾಟಕದಲ್ಲಿ ಹೋದರೆ ಕ್ಲಾಸ್ ಎ ಅಂತ ಬರುತ್ತೆ. ಇದರಲ್ಲೂ ಕ್ಲಾಸಸ್ ಸಿ ಎಲ್ಲ ಇರುತ್ತೆ, ಡಿ ಎಫ್ ಅಂತ ಎಲ್ಲ. ಅದನ್ನು ನೆಕ್ಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಈಗ ಸದ್ಯಕ್ಕೆ ಫಿಲ್ ಮಾಡೋದು ನೋಡೋಣ. ಸಕ್ಸಸ್ಫುಲಿ ಆಗಿದೆ. ನಿಮ್ಮ 12thವರೆಗೂ ನೀವು ಕಂಪ್ಲೀಟಾಗಿ ರಿಜಿಸ್ಟರ್ ಮಾಡಿದ್ದೀರ. ನೆಕ್ಸ್ಟ್ ಎಂಟರ್ ಅ ಕರೆಕ್ಟ್ ಆರ್ ಡಿ ನಂಬರ್. ಇದು ಏನಪ್ಪ ಅಂದರೆ ಕ್ಯಾಟಗರಿ ಸರ್ಟಿಫಿಕೇಟ್. OBC ಅವ್ರಿಗೆ, ಜನರಲ್ ಮೆರಿಟ್ ಅವ್ರಿಗೆ, ಐ ವಾಂಟ್ ಕ್ಲೈಮ್ ಕ್ಯಾಟಗರಿ ವ್ಯೂ. SC ST ಅಲ್ಲದೇ ಇರ್ತಕ್ಕಂಥವ್ರೆ, SC ST ಆಗಿರ್ತಕ್ಕಂಥವ್ರು ಐ ವಾಂಟ್ ಕ್ಲೈಮ್ ಕ್ಯಾಟಗರಿ ಫಸ್ಟ್ ಒಂದನ್ನ ಕ್ಲಿಕ್ ಮಾಡಬೇಕಾಗಿರುತ್ತೆ. OBC ಕ್ಯಾಟಗರಿ ಅವರು ಸೆಕೆಂಡ್ ಒಂದನ್ನ ಕ್ಲಿಕ್ ಮಾಡಬೇಕಾಗಿರುತ್ತೆ, ಜನರಲ್ ಮೆರಿಟ್ ಅವ್ರಿಗೆಲ್ಲ. ಅದಾದಮೇಲೆ ನಿಮ್ಮ ಆರ್ ಡಿ ನಂಬರ್ನ ಹಾಕಬೇಕಾಗುತ್ತೆ. ಚೆಕ್ ಆರ್ ಡಿ ನಂಬರ್ ಅಂತ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ನಿಮ್ಮ ಡೀಟೇಲ್ಸ್, ಕ್ಯಾಟಗರಿ ಸರ್ಟಿಫಿಕೇಟ್ ಡೀಟೇಲ್ಸ್ ಎಲ್ಲ ಅಲ್ಲಿ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಅದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಆರ್ ಡಿ ನಂಬರ್ನ ಹಾಕಿ. ಓಕೆನಾ ಸ್ಟೂಡೆಂಟ್ಸ್, ಇದೆಲ್ಲ ಫಿಲ್ ಮಾಡಬೇಕು ಮತ್ತು ಸೇವ್ ಮಾಡಬೇಕು. ಸೇವ್ ಮಾಡೋದನ್ನ ಮರಿಬೇಡಿ. ಓಕೆನಾ. EWS ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಸೀಟ್ ಆಗಬೇಕಾದ್ರೆ ಇದು ಒಂದು 10% ಕೋಟಾ ಅಂತ ಇರುತ್ತೆ. ಅಂದರೆ ನಿಮಗೆ ಒಳ್ಳೆ ಕಾಲೇಜ್ ಸಿಗೋದಕ್ಕೆ ಒಂದು ಇದಿರುತ್ತೆ, ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ. ಕಲ್ಯಾಣ ಇಲಾಖೆ ಅಂದರೆ ಇದು 17J ಅಡಿಯಲ್ಲಿ ಬರ್ತಕ್ಕಂಥ ಕಲ್ಯಾಣ ಕರ್ನಾಟಕಗಳು ಅಂತ ಬರುತ್ತಲ್ಲ, ಅವರಿಗೆ ಆಗಿದ್ದರೆ ನೀವು ಹೌದು ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಕಲ್ಯಾಣ ಕರ್ನಾಟಕ, ನೆಕ್ಸ್ಟ್ ರೂರಲ್ ಕೋಟಾ ಅನ್ನೋದನ್ನ ಕ್ಲಿಕ್ ಮಾಡಿ. ಓಕೆನಾ. ಅದಾದಮೇಲೆ ನೀವು ರೂರಲ್ ಹಳ್ಳಿಯಲ್ಲಿ ಓದಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಓಕೆನಾ. ಮಾಧ್ಯಮದಲ್ಲಿ ಕನ್ನಡ ಮಾಧ್ಯಮ ಅಂತ ಏನಾದರೂ ಇದ್ದರೆ, ಅಂದರೆ 1 to 10 ನೀವು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿರಬೇಕಾಗುತ್ತೆ, ಅದು ಕನ್ನಡ ಮೀಡಿಯಮ್ ಅಂತ ಹೇಳ್ತಾರೆ. ಓಕೆನಾ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿರುತ್ತೆ ಅವ್ರಿಗೆ. ಅವರು ಏನಾದರೂ ಇದ್ದರೆ ಕ್ಲಿಕ್ ಮಾಡಿ. ನೀವು ಸುಮ್ಮನೆ ಮಾಡಿದ್ರೆ ಆಗಲ್ಲ. ಅದಕ್ಕೆಲ್ಲ ನೀವು ಫಾರ್ಮೇಟ್ನ ಮಾಡಿಕೊಂಡು ಜೆರಾಕ್ಸ್ ತೊಗೊಂಡು ನೆಕ್ಸ್ಟ್ ಲೆವೆಲಲ್ಲಿ ನಿಮ್ಮ ಕಾಲೇಜಲ್ಲೆಲ್ಲ ಬರ್ಕೊಂಡು ತಗೊಬರ್ಬೇಕಂತೆ. ಆ ಫಾರ್ಮೇಟ್ ಲಿಂಕ್ನ ನಾನು ಬಿಲೋ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಅದ್ರ ಜೆರಾಕ್ಸ್ ತೊಗೊಂಡು ನಿಮ್ಮ ಏನು ಓದಿರೋ 1 to 10th ಅಲ್ಲಿಗೆ ಹೋಗಿ ಫಿಲ್ ಮಾಡಿಸಿ. ನೆಕ್ಸ್ಟು ಅಲ್ಪಸಂಖ್ಯಾತ ಮೀಸಲಾತಿ ಕೋಟಾ ಅಂದರೆ ಏನಾದ್ರು ನಿಮ್ಮದು SC ST ಕ್ಯಾಟಗರಿ ಆ ಥರ. ಮತ್ತು ಇವು ಯಾರ್ದು ಬರುತ್ತೆ ಅಂದರೆ ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್ ಅವ್ರುಗಳದ್ದು ಬರುತ್ತೆ ಇಲ್ಲಿ. ಸಿಖ್ ಅಂದರೆ ಕ್ಯಾಟಗರಿ ವೈಸ್
ಇದ್ರೆ ಹಾಕಿ. ನೆಕ್ಸ್ಟ್ ಮೆಡಿಕಲ್ ಕೋರ್ಸ್ ಓನ್ಲಿ ಅವ್ರಿಗೆ ಮಾತ್ರ ಕ್ರಿಯೇಟೆಡ್. ನಿಮ್ಗೆ ಈಗ ಒಂದು ಐಡಿಯಾ ಬರ್ತಿರ್ಬೋದು ಅನಿಸುತ್ತೆ. ಇದೇ ಥರ ಫಿಲ್ ಮಾಡಬೇಕಾಗುತ್ತೆ, ಏನೂ ಮಿಸ್ಟೇಕ್ ಮಾಡಬೇಡಿ ಸ್ಟೂಡೆಂಟ್ಸ್. ಸ್ಟೆಪ್ ವೈಸ್ ಸ್ಟೆಪ್ನ ಮಾಡ್ತೀರಿ ಅಂದರೆ ನಿಮಗೆ ಏನಾದರೂ ಎರರ್ ಬರ್ತಿದೆ, ಸರ್ವರ್ ಬ್ಯುಸಿ ಬರ್ತಿದೆ. ಮೋಸ್ಟ್ಲಿ ಸರ್ವರ್ ಬ್ಯುಸಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅಷ್ಟಿಲ್ಲ, ಆಗ್ತಾ ಆಗ್ತಾ ಹತ್ತತ್ರ ಬಂದಾಗ ಜಾಸ್ತಿ ಆಗುತ್ತೆ. ನೀವು ಮುಂಚೆನೇ ಫಿಲ್ ಮಾಡಾಕಿರಿ, ಓಕೆನಾ. ನಿಮಗೇನು ಏನಾದರೂ KEA ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಕ್ಲಿಕ್ ಮಾಡಿ ನೆಕ್ಸ್ಟ್ ಮೂವ್ ಆಗಿ, ಓಕೆನಾ. ನೆಕ್ಸ್ಟ್ ನೋಡೋಣ. NRI ಡೀಟೇಲ್ಸ್ ಅಂದರೆ ನಿಮ್ಮದು ಪೇರೆಂಟ್ಸ್ ಯಾರಾದ್ರೂ ಗೌರ್ನಮೆಂಟ್ ಜಾಬ್ನಲ್ಲಿ ಇದ್ದೋ ಅವ್ರಿಗೆ NRI ಅಂತ ಇರುತ್ತೆ. ಅವ್ರ ಕೋಟಾ ಇದ್ದರೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದಕ್ಕೂ ಒಂದಷ್ಟು ಸರ್ಟಿಫಿಕೇಟ್ಸ್ ಇದೆ, ಅಂದರೆ KEAಯಿಂದನೇ ರಿಲೀಸ್ ಮಾಡಿದ್ದಾರೆ. ಅದೇ ಫಾರ್ಮೇಟ್ನ ನೀವು ತೊಗೊಂಡೋಗಿ ಆ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿ ಹಾಕಬೇಕಾಗಿರುತ್ತೆ. ಇಲ್ಲಿ ನೀವು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಎಷ್ಟರಲ್ಲಿರಬೇಕು? 10 KBಯಲ್ಲಿ 50 KBಯಲ್ಲಿ ಫೋಟೋ ಇರಬೇಕು, 10 KBಯಲ್ಲಿ ಸಿಗ್ನೇಚರ್ ಇರಬೇಕು. ಅದು ಹೇಗೆ ರೆಡ್ಯೂಸ್ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ, ಓಕೆನಾ. ನೆಕ್ಸ್ಟು ಅದೂ ಅಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಕೋರ್ಸ್ ಸೆಲೆಕ್ಷನ್ ನಿಮ್ಗೆ ಯಾವ್ದು ಬೇಕು, ನೀವು ಯಾವುದನ್ನು ಬರೀತೀರಾ, PCMB ಬರೀತೀರಾ, PCM ಬರೀತೀರಾ, PCB ಬರೀತೀರಾ, ನೀವು ಚೂಸ್ ಮಾಡ್ಕೊಳ್ಳಿ. ಅಂದರೆ PCM ಅಂದರೆ ಇಂಜಿನಿಯರಿಂಗ್ ಮಾತ್ರ ಆಗುತ್ತೆ, PCB ಅಂದರೆ ಮೆಡಿಕಲ್ ಫೀಲ್ಡ್ ಆ ಥರ ಆಗುತ್ತೆ. PCMB ಬೆಟರ್ ಅಂತ ನಾನು ಫೀಲ್ ಆಗ್ತೀನಿ. ಯಾಕೆ ಅಂದರೆ ನೀವು ಇಂಜಿನಿಯರಿಂಗಾದ್ರೂ ಹೋಗ್ಬೋದು, ಮೆಡಿಕಲಿಗಾದರೂ ಹೋಗ್ಬೋದು. ನಿಮಗೇನು ಕನ್ಫ್ಯೂಷನ್ಸ್ ಇಲ್ಲಪ್ಪ, ನನಗೆ ಬೈ ಮಿಸ್ ಇದರಲ್ಲಿ ಸೀಟ್ ಮಿಸ್ ಆದರೆ ಇಂಜಿನಿಯರಿಂಗಲ್ಲಿ ನೆಕ್ಸ್ಟ್ ನಾನು ಮೆಡಿಕಲ್ ಫೀಲ್ಡ್ಗೆ ಹೋಗ್ತೀನಿ, ಅಥವಾ ಮೆಡಿಕಲ್ ಫೀಲ್ಡಲ್ಲಿ ಮಿಸ್ ಆದರೆ ಇಂಜಿನಿಯರಿಂಗ್ ಬರ್ತೀನಿ ಅಂದ್ರೆ PCMB ಚೂಸ್ ಮಾಡಿ. ನಿಮಗೆ 4 ಪೇಪರ್ನೇ ಬರಿಬೇಕಾಗಿರುತ್ತೆ. ಅಥವಾ ನಾನು ಇಂಜಿನಿಯರಿಂಗ್ ಹೋಗ್ತೀನಿ ಅಂತ ಹೇಳಿದ್ರೆ PCMನ ಕ್ಲಿಕ್ ಮಾಡಿ. ಇದು ಅಷ್ಟೇ, ನಿಮಗೆ ಒಂದೇ ಗುರಿ, ಯಾರು ಒಂದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಈಗಲೇ ಗುರಿ ಫಿಕ್ಸ್ ಮಾಡ್ಕೊಳ್ಳಿ. ಅಥವಾ ನೀವು ನೆಕ್ಸ್ಟ್ ಸಫರ್ ಪಡಬೇಕಾಗಿರುತ್ತೆ. ಇಷ್ಟ ಇಲ್ದೇನೇನು ಹೋಗ್ಬೇಕಲ್ಲಪ್ಪ ಅನ್ನೋ ಥರ ಆಗಬಾರ್ದು. ಇಷ್ಟ ಇದ್ದರೆ ಚೂಸ್ ಮಾಡಿ. ಏನಿಲ್ಲ ಬರಿತೀನಿ, ನಾನು 2ರಲ್ಲೂ ಕಾನ್ಫಿಡೆನ್ಸ್ ಇದೆ ಅಂದರೆ ಬರೀರಿ, ಏನಿಲ್ಲ, ಎರಡಕ್ಕೂ ಸೇಮ್ ಫೀಸೇ ಇರುತ್ತೆ. ಕ್ಲಿಕ್ ಮಾಡಿ ನಿಮ್ದು ಯಾವುದಿರುತ್ತೆ ಅಪ್ಲೈ ಅನ್ನೋದ್ರ ಮೇಲೆ ಹಾಕಿ ಸಕ್ಸಸ್ ಅಂತ ಬರುತ್ತೆ. ಓಕೆ ಕೋರ್ಸ್ ಆ್ಯಡೆಡ್ ಅಂತ ಆಗುತ್ತೆ. ಇಲ್ಲೂ PCMB ಅಂತ ಕೊಡ್ತಿದ್ದಾರೆ. ನೆಕ್ಸ್ಟ್ ಕೋರ್ಸ್ ಆದಮೇಲೆ ನೋಡ್ತಿರ್ಬೋದು ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿ ದೆನ್ ರನ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಮ್ ಈಗ ನಿಮ್ಮದು ಬರುತ್ತೆ. ಫಸ್ಟ್ ಪ್ರಿಯಾರಿಟಿ, ನೀವು ಎಲ್ಲಿ ಎಕ್ಸಾಮಿನೇಷನ್ನ ಬರೆಯೋದಕ್ಕೆ ಇಷ್ಟಪಡ್ತೀರಾ, ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ ಮತ್ತು ಥರ್ಡ್ ಪ್ರಿಯಾರಿಟಿ ನಿಮಗೆ ನಿಯರೆಸ್ಟ್ ಇರ್ತಕ್ಕಂಥ ಪ್ಲೇಸಸ್ಗೆ ಹಾಕ್ಕೊಳ್ಳಿ. ಇಲ್ಲೇ ಶೋ ಮಾಡುತ್ತೆ ಯಾವ ಪ್ಲೇಸಸಲ್ಲಿ ನಡೆಯುತ್ತೆ ಎಕ್ಸಾಮಿನೇಷನ್. ಅಂದರೆ ನಿಮ್ಮ ಡಿಸ್ಟ್ರಿಕ್ಟ್ ಹಾಕಬೇಕಾಗಿರುತ್ತೆ. ನೆಕ್ಸ್ಟ್ ನಿಮ್ಮದು ಹಾಲ್ ಟಿಕೆಟಲ್ಲಿ ಎಲ್ಲಿ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಅಗ್ರಿಕಲ್ಚರ್ ಕೋಟಾ ಎಕ್ಸಾಮಿನೇಷನ್, ಯಾರೆಲ್ಲ ನೀವು ಅಗ್ರಿಕಲ್ಚರ್ ಫೀಲ್ಡ್ಗೆ ಅಗ್ರಿಕಲ್ಚರ್ ಎಕ್ಸಾಮಿನೇಷನ್ ಬರೀಬೇಕು ಅಂತ ಇದ್ದೀರಾ ಪ್ರಾಕ್ಟಿಕಲ್ಗೆ, ಅವರು ಇದಕ್ಕೆ ಹಾಕಬೇಕಾಗಿರುತ್ತೆ, ಓಕೆನಾ. ಇದಕ್ಕೆ ಎಕ್ಸ್ಟ್ರಾ ಫೀಸ್ ಇರುತ್ತೆ, ಓಕೆನಾ. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಪೇ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಈಗಲೇ ಹೇಳ್ತೀನಿ. ಅದಕ್ಕೆ ಈ ಸಲ ಎಷ್ಟು ಜಾಸ್ತಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನೀವು ಯಾವ ಜಿಲ್ಲೆಯಲ್ಲಿ ನಿಂದ ಪರೀಕ್ಷೆ ಬರೀತಿದ್ದೀರಿ ಅಂತ ಇಲ್ಲೇ ಹಾಕ್ಬೋದು. ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ನಿಮ್ಗೆ ಕೇಳುತ್ತೆ ಅಮೌಂಟ್ನ, ಓಕೆನಾ. ನಿಮ್ಗೆ ಇಷ್ಟ ಇದ್ದರೆ ಹಾಕಿ. ಪ್ರಾಕ್ಟಿಕಲ್ಲು ಇರುತ್ತೆ, ಎರಡರಲ್ಲೂ ಕನ್ಸಿಡರ್ ಮಾಡಿ ನಿಮಗೆ ನೆಕ್ಸ್ಟ್ ಸೀಟ್ ಅಲಾಟ್ ಆಗೋದು. ಇಲ್ಲಿ ಅಮೌಂಟ್ 600 ಇದೆ. ಲಾಸ್ಟ್ ಟೈಮೂ ಇಷ್ಟೇ ಇತ್ತು. ಕ್ಯಾಂಡಿಡೇಟ್ ನೇಮ್ ಹಾಕಿ ಅಪ್ಲಿಕೇಶನ್ ನಂಬರ್ನ ಫಿಲ್ ಮಾಡಬೇಕಾಗಿರುತ್ತೆ. KEA ಅಂದರೆ ರೆಫರೆನ್ಸ್ ನಂಬರ್ 2000 ಅಂತ ಹಾಕಿ KEAದು ನಂಬರ್ ಇದೆ, ಆ ನಂಬರ್ನ ಹಾಕಿ ಅಮೌಂಟ್ನ ಹಾಕಿದರೆ ನೀವು ಅಲ್ಲಿ ಪ್ರೊಸೀಡ್ ಆಗುತ್ತೆ. ಇದನ್ನು ಸ್ಕ್ಯಾನ್ ಮಾಡಿ, ಓಕೆನಾ. ಸ್ಕ್ಯಾನ್ ಮಾಡಿದ ತಕ್ಷಣ ತೊಗೊಳುತ್ತೆ. ಯಾರ್ದಾದ್ರೂ ಫೋನಲ್ಲಿ ಮಾಡ್ಬೋದು ಗಾಯ್ಸ್. ಈ QR ಕೋಡ್ನ ಸ್ಕ್ಯಾನ್ ಮಾಡಿ ಆಗುತ್ತೆ. ಪೇಮೆಂಟ್ ಆದಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಸಮ್ಟೈಮ್ಸ್ ಎರರ್ ಬರುತ್ತೆ.
ಇವಾಗಿಲ್ಲ, ಲಾಸ್ಟ್ ಟೈಮ್ ಹೆವಿ ಎರರ್ ಇತ್ತು. ಪೇಮೆಂಟ್ ಅಂತೂ ಆಗ್ತಾನೇ ಇರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲೇ ಎಷ್ಟೋ ಸಲ ಅಪ್ಡೇಟ್ ಮಾಡಿದ್ದಾರೆ. ನಂದೂ ಅಷ್ಟೇ ಅದೇ ರೀತಿ ಆಗಿತ್ತು. ಏನು ಭಯ ಪಡಬೇಡಿ, ಓಕೆನಾ. ಈಗ ಪೇಮೆಂಟ್ ಆಗಿರುತ್ತೆ, ಒಂದೊಂದು ಸಲ ಎರರ್ ಅಂತ ಬರುತ್ತೆ, ಶೋನೇ ಮಾಡಲ್ಲ, ನಿಮ್ಮದು ಪ್ರಿಂಟ್ ತೊಗೊಳೋದಕ್ಕಾಗಲ್ಲ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿರುತ್ತೆ. ಬಟ್ ನಾಳೆ ಮಾರ್ನಿಂಗ್ ಆದ್ರೂ ಅಪ್ಡೇಟ್ ಆಗಿರುತ್ತೆ. ಎರರ್ ಇದ್ದರೆ ಹೇಳಿ, ಓಕೆನಾ. ಅದನ್ನು ನೀವು ಇಮೇಲ್ ಮಾಡಬೇಕಾಗುತ್ತೆ ಏನಾದರೂ ಎರರ್ ಇದ್ದರೆ. ಈ ಸಲ ಆ ಥರ ಏನು ವೆಬ್ಸೈಟ್ ಆಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ವೆಬ್ಸೈಟ್. ಸೊ ಇದಾದಮೇಲೆ ಇನ್ನೇನಿಲ್ಲ, ಕೊನೆಯಲ್ಲಿ ಪ್ರಿಂಟ್ ತೊಗೊಳೋದಕ್ಕೆ ಬರುತ್ತೆ ಅಪ್ಲಿಕೇಶನ್ ಫಾರ್ಮ್. ಆ ಅಪ್ಲಿಕೇಶನ್ ಫಾರ್ಮ್ ಕೊನೆಯಲ್ಲಿ ಪ್ರಿಂಟ್ ತೊಗೋಬೇಕಾದ್ರೆ ಹೇಗಿರುತ್ತೆ ಅನ್ನೋದನ್ನ ನಾನಿಲ್ಲಿ ತೋರಿಸ್ಕೊಡ್ತೀನಿ, ಓಕೆನಾ. ಎಂಡ್ವರ್ಗು ವಿಡಿಯೋ ನೋಡಿ, ಆವಾಗ ತೋರಿಸ್ಕೊಡ್ತೀನಿ. ಅಂದರೆ ಕೊನೆಯಲ್ಲಿ ತೋರಿಸ್ತೀನಿ ಹೇಗಿತ್ತು ಅಪ್ಲಿಕೇಶನ್ ಫಾರ್ಮ್ ಅನ್ನೋದನ್ನ, ಲಾಸ್ಟ್ ಇಯರ್ ನಂದು ಹೇಗೆ ಡೌನ್ಲೋಡ್ ಆಗಿದೆ ಅನ್ನೋದನ್ನ. ಎಡಿಟ್ ಆಪ್ಷನ್ ನೆಕ್ಸ್ಟ್ ಬಿಡ್ತಾರೆ ನಿಮಗೆ ಎಡಿಟ್ ಮಾಡೋದಕ್ಕೆ. ಏನಾದರೂ ತಪ್ಪಿದರೆ, ಡಾಕ್ಯುಮೆಂಟ್ಸ್ ಅಪ್ಲೋಡಿಂಗ್ ತಪ್ಪಿದರೆ, ಏನಾದರೂ ಇದ್ದರೆ, ಮಿಸ್ಟೇಕ್ಸ್ ಇದ್ದರೆ ನೆಕ್ಸ್ಟ್ ಬಿಡ್ತಾರೆ. ಭಯ ಪಡೋದಕ್ಕೆ ಹೋಗಬೇಡಿ. ಎಲ್ಲರೂ KCETಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇರಲಿ, ಯಾವುದೇ ಗಾಬರಿ ಪಟ್ಕೊಳ್ದೆ ಈ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಂದು ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಬೇಕಾದರೂ ಜಾಯಿನ್ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿರುತ್ತೆ, ಕ್ಲಿಕ್ ಮಾಡಿ. ಇದು ಲಾಸ್ಟ್ ಇಯರ್ ಕೊನೆಯಲ್ಲಿ ಫೈನಲ್ ಹೇಗಿರುತ್ತೆ ಅನ್ನೋದನ್ನ ನೋಡಿ. ಥ್ಯಾಂಕ್ ಯು ಆಲ್. ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್. Thanks for watching. Like, share and subscribe my channel and support.